ಇಟ್ಕೊಳ್ಳಿ ಸರ್. ಇಲ್ಲ ಕೇಳಿಸ್ಲ, ಸ್ವಲ್ಪ ಹತ್ರ ಇಡಬೇಕು. ಶ್ರೀ ಗುರುಭ್ಯೋ ನಮಃ. ವ್ಯಾಸರಾಜ ಗುರುಭ್ಯೋ ನಮಃ. ವ್ಯಾಸರಾಜ ತೀರ್ಥರ ಮಠಾಧೀಶರಾದ ಶ್ರೀ ಗುರುಗಳಿಗೆ ಯತಿಗಳಿಗೆ ನನ್ನ ನಮಸ್ಕಾರಗಳು. ನಮಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪರಿಣಾಮಕ್ಕೆ ನನ್ನ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಇವತ್ತು ಭೋಜನ ರಸ ವಿಭಾಗ ಸಭೆಯ ಮೊದಲನೇ ಪದ್ಯವನ್ನು ನಾನು ಅನುವಾದಕ್ಕಾಗಿ ನಾನು ಆಯ್ದುಕೊಂಡಿದ್ದೇನೆ. ಸೊ ಇವತ್ತು ಬ್ರಹ್ಮಾಂಡವಾದ ಭೋಜನ ನಮಗೆ ಈ ಮಠದಲ್ಲಿ ವ್ಯಾಸರಾಯರ ಅನುಗ್ರಹದಿಂದ ಇವತ್ತು ನಮಗೆ ದೊರಕಿದೆ. ಸೊ ಎಲ್ಲರಿಗೂ ಭೋಜನ ಅಂದರೆ ಒಂದು ಖುಷಿ ಕೊಡುವ ಒಂದು ಸಮಾಚಾರವಾಗಿ ಇದೇ ಭೋಜನ. ಸೊ ಯಾರಿಗೂ ಭೋಜನದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಇಲ್ಲ, ಬಟ್ ಅದನ್ನು ಒದಗಿಸಿ ಕೊಡುವುದು ಹರಿಯ ಇಚ್ಛೆಯೇ ಆಗುತ್ತದೆ. ನಮಗೆ ಇವತ್ತಿನ ದಿವಸ ಇಲ್ಲಿ ಜಗನ್ನಾಥದಾಸರ ಪುಣ್ಯದಿನ ಆಚರಣೆಯಲ್ಲಿ ಇಂಥ ಒಂದು ಬ್ರಹ್ಮಾಂಡವಾದ ಭೋಜನ ಸಿಗಬೇಕು ಅಂತ ಅವನು ಮುಂಚೆನೇ ನಿರ್ಧಾರ ಮಾಡಿದ್ದಾನೆ ಅಂತ ನಾವು ನೋಡ್ತೀವಿ. ಆ ಪದ್ಯ ಹೀಗಿದೆ: ವನಜ ಜಾಂಡರುಳ್ಳ ಕಿಟ ಚೇತನರು ಕುಂಚಿತ ಚತುರವಿದ ಭೋಜನ ಪದಾರ್ಥದಿ ಚತುರವಿದರ ಸ್ವರೂಪತಾನಾಗಿ ಮನಕ್ಕೆ ಬಂದದನು ತುಳಿಸಿ ಸಂಹನನ ಕುಪತ್ರಯ ಕರಣ ಕಾನಂದ ಶರೀರಾತ್ಮ ಪ್ರದರ್ಶನ ಸುಖವನ್ನೀವ ಹರಿ ಅಂತ. ವನಜ ಜಾಂಡ ಅಂದ್ರೆ ನೀರಿನಿಂದ ಹುಟ್ಟಿದ ತಾವರೆಯಿಂದ ಉದ್ಭವಿಸಿದ ಬ್ರಹ್ಮನ ಅಂಡ ಅಂದರೆ ಬ್ರಹ್ಮಾಂಡ, ವನಜ ಜಾಂಡ. ಈ ಬ್ರಹ್ಮಾಂಡದಲ್ಲಿ ಜನಿಸಿರುವ ಎಲ್ಲಾ ಜೀವರಾಶಿಗಳಿಗೂ ಉಸಿರಾಟ ಮತ್ತು ಆಹಾರ ಇದೆರಡು ಅತ್ಯವಶ್ಯವಾದ ಅಂಶಗಳು. ಸೊ ಉಸಿರಾಟವನ್ನು ಮುಕುಂದನ ಆಜ್ಞೆಯಿಂದ ಶ್ರೀ ವಾಯುದೇವರು ನಮ್ಮಲ್ಲಿ ಇದ್ದು ನಮ್ಮ ಕೊನೆಯ ಕಾಲ ತನಕ ನಡೆಸ್ತಾ ಇರ್ತಾರೆ. ಆಹಾರವನ್ನು ಒದಗಿಸಿಕೊಡುವುದು ಶ್ರೀಹರಿಯ ಕರುಣೆಯ ಆಗುತ್ತದೆ. 4 ವಿಧ ಭೋಜನ ಅಂತ ಇಲ್ಲಿ ದಾಸರು ಕರೆದು, ವನಜ ಜಾಂಡರು ಅಖಿಲ ಚೇತನರು ಕುಂಜಿಪ ಚತುರ್ವಿಧ ಭೋಜನ ಅಂದರೆ 4 ಬಗೆ ಭೋಜನಗಳನ್ನು ಇಲ್ಲಿ ದಾಸರು ತಿಳಿಸಿದ್ದಾರೆ. ಇವನ್ ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಅದನ್ನು ಹೇಳ್ತಾನೆ. ಭೋಜನ ಪಚನ ಮಾಡೋದ್ರ ಬಗ್ಗೆನೂ ಕೃಷ್ಣ ನಮಗೆ ತಿಳಿಸಿಕೊಡ್ತಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಶಾಚ್ಯುತಃ ಪ್ರಾಣಾಪಾನ ಸಮಾಯುಕ್ತ ಪಚಾಂ ಅನ್ನ ಚತುರ್ವಿಧಂ ಅಂತ. ನಮಗೆ 4 ವಿಧ ಭೋಜನಗಳು ಸಿಕ್ಕಿದರೂ ಅದನ್ನು ಉಣ್ಣುವ ಸಾಮರ್ಥ್ಯವನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯವು ನಮಗೆ ಸ್ವತಃ ಇಲ್ಲವೇ ಇಲ್ಲ. ಹಾಗಾಗಿ ಶ್ರೀಹರಿಯೇ ನಮ್ಮಲ್ಲಿ ನಿಂತು ರಸರೂಪ ತಾನಾಗಿ ಅಂತ 4 ವಿಧ ಭೋಜನ ಪದಾರ್ಥಗಳಲ್ಲಿ 4 ವಿಧ ರಸಗಳಲ್ಲಿ ಅವನು ತಾನೇ ವ್ಯಾಪ್ತನಾಗಿದ್ದು, ತಾನಾಗಿ ಅಂತ ಒಂದು ಪದವನ್ನು ದಾಸರಲ್ಲಿ ಹೇಳಿದ್ದಾರೆ. ಯಾರ ಕಂಪಲ್ಷನ್ಗೂ ಅವನು ಒಳಪಡುವುದಿಲ್ಲ. ತನ್ನ ಇಚ್ಛೆಯಿಂದಲೇ ಅವನು ಆ ರಸದಲ್ಲಿ ರಸರೂಪನಾಗಿ ತಾನಾಗಿ ಇದ್ದು ಅವನು ಅತ್ಯಕ್ಷರ ವ್ಯಾಪಾರಗಳನ್ನು ಮಾಡಿ ಸ್ವಾಸ್ಥ್ಯ ತನ್ನದೇ ಆದ ಸ್ವಾಸ್ಥ್ಯ ರಸವನ್ನು ಅವನು ತಾನು ಉಳಿದು ನಮಗೆ ಉಣಿಸುತ್ತಾನೆ. ಜೀವರಾದ ನಮಗೆ ಆ ಅನ್ನನ್ನು ಊಟ ಮಾಡುವ ಶಕ್ತಿ ಸಾಮರ್ಥ್ಯ ಇಲ್ಲದಕ್ಕೋಸ್ಕರ ಅವನು ಎಂಥ ಕರುಣಾಳು ಅಂದರೆ ತಾನು ಉಂಡು ಆ ಸುಖವನ್ನು ನಮಗೆ ಅನುಭವಿಸಲು ತಂದುಕೊಟ್ಟಿದ್ದಾನೆ. ಅದನ್ನ ಇಲ್ಲಿ ಮನಕ್ಕೆ ಬಂದ ಅದನ್ನ ಉಂಡು ಉಣಿಸಿ ಅಂತ ಹೇಳಿದ್ದಾರೆ ದಾಸರು. ತಾನು ಉಂಡು ನಮಗೆ ಉಣಿಸುತ್ತಾನೆ. ತನ್ನ ಮನಕ್ಕೆ ಬಂದದ್ದು ಅವನ ಇಚ್ಛಾ ಮಾತ್ರ. ಅದೇ ಹೇಳಿದ್ರೆ ಇವತ್ತು ನಮಗೆ ಇಲ್ಲಿ ಭೋಜನ ಇದೆ ಅಂತ ಅವನ ಇಚ್ಛೆ ಪಟ್ಟು ನಮಗೆ ಅದರ ರಸವನ್ನು ಅದನ್ನ ಅನುಭವಿಸುವ ಆನಂದವನ್ನು ನಮಗವನು ಒದಗಿಸಿಕೊಟ್ಟಿದ್ದಾನೆ. ಇದರಲ್ಲಿ ಎಲ್ಲ ಪಶು ಪಕ್ಷಿಗಳು ಕ್ರಿಮಿಕೀಟಗಳು ಎಲ್ಲ ಜೀವರಾಶಿಗಳು ಕೂಡ ಭೋಜನ ಮಾಡುತ್ತದೆ. ಆದರೆ ಯಾರಿಗೂ ಚಿಂತನೆ ಮಾಡುವ ಶಕ್ತಿ ಇಲ್ಲ. ತನ್ನ ಹೊಟ್ಟೆ ತುಂಬಬೇಕು ಅಂತ ಹೇಳಿ ಆಹಾರವನ್ನು ಹುಡುಕೊಂಡು ಹೋಗಿ ಆಹಾರ ಸ್ವೀಕರಿಸುತ್ತದೆ ಎಲ್ಲ ಜೀವರಾಶಿ. ಆದರೆ ಚಿಂತನೆ ಮಾಡುವ ಶಕ್ತಿ ಮಾತ್ರ ಪರಮಾತ್ಮ ಚೇತನರಾದ ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ. ಜೀವನನ್ನೇ ಇಲ್ಲಿ ದಾಸರು ಚೇತನರು ಅಂತ ಕರೆದಿದ್ದಾರೆ. ಸೊ ಚೇತನರು ಅಂತ ಚಿಂತನೆ ಮಾಡುವ ಬುದ್ಧಿ ಉಳ್ಳವರಿಗೆ ಚೇತನರು ಅಂತ ಹೇಳ್ತಾರೆ. ಸೊ ಅವರು ಏನ್ ಮಾಡ್ಬೇಕು, ನಮಗೆ ಬೇರೆ ಏನ್ ನಮಗೆ ಹೇಳಿದಾಗ ತೆರೆಯ ನೀರನ್ನು ತೆರೆಗೆ ತೆರಿಗೆ ಅಂತ ಅವನು ಕೊಟ್ಟದನ್ನ ನಾವು ಅವನು ಕೊಡ್ಲಿಕ್ಕೆ ನಮ್ಮ ಹತ್ರ ಏನು ಇರಲ್ಲ, ಎಲ್ಲ ಅವನು ಕೊಟ್ಟಿದ್ದೇನೆ. ಹಾಗಾಗಿ ನಾವು ಮಾಡ್ಬೇಕಾದ ಕನಿಷ್ಠ ಪಕ್ಷ ಯಾವುದಂದ್ರೆ ಭೋಜನ ಕಾಲದಲ್ಲಿ ನಾವು ಚಿಂತನೆ ಮಾಡ್ಬೇಕು. ಯಾವ್ಯಾವ ಭೋಜನ ಪದಾರ್ಥಗಳು ಯಾವ ರೂಪದಲ್ಲಿ ಹರಿ ಎಷ್ಟು ಸಂಖ್ಯೆಯಲ್ಲಿ ಅವನು ತುಂಬಿಕೊಂಡಿದ್ದಾನೆ, ನಮಗೆಲ್ಲರಿಗೂ ಆನಂದವನ್ನು ಕೊಡುತ್ತಾನೆ ಅನ್ನುವ ಒಂದು ಚಿಂತನೆ ಇದ್ದರೆ ಅದು ಯಜ್ಞದ ಫಲವನ್ನು ನಮಗೆ ತಂದು ಕೊಡುತ್ತೆ ಅಂತ ದಾಸರು ಇಲ್ಲಿ ಹೇಳಿದ್ದಾರೆ. ಸಂವಹನ ಅಂದ್ರೆ ನಮ್ಮ ಶರೀರ. ಈ ಶರೀರ ನಿತ್ಯ ಅಲ್ಲ, ನಮ್ಮ ಇಂದೆಲ್ಲ ನಾಳೆ ಬಿಟ್ಟು ಹೋಗುವ ಈ ಶರೀರ. ಆದ್ರೂ ಆ ಶರೀರಕ್ಕೆ ಉಪಚಯವನ್ನು ಕೊಡ್ತಾನೆ. ಎಲ್ಲ ಇಂದ್ರಿಯಗಳಿಗೂ ಶಕ್ತಿ ಎನರ್ಜಿಯನ್ನು ತುಂಬಿ ಅವನು ಉಪಚಯವನ್ನು ಕೊಟ್ಟು ಕರ್ಮಗಳಿಗೆ ಆನಂದವನ್ನು
ಕೊಡ್ತಾರೆ. ಒಂದು ಹಣ್ಣಿನ ನಾವು ನೋಡಿದರೆ ಅದರ ಮೊದಲು ಕಣ್ಣು ನೋಡುತ್ತದೆ, ಕಣ್ಣು ನೋಡಿ ಮನಸ್ಸಿಗೆ ಆನಂದ ಆಗುತ್ತೆ. ಮತ್ತೆ ಅದರ ರಸವನ್ನು ನಾಲಿಗೆ ಸ್ವೀಕರಿಸುವ ವರ್ಣ ಅಲ್ಲಿ ಇದು ಅಭಿಮಾನಿ ದೇವಜನಾಗಿದ್ದು ಆ ರಸದ ಹಣ್ಣನ್ನು ಅವನು ಸ್ವೀಕರಿಸುತ್ತಾನೆ. ಆ ಆನಂದ ಮನಸ್ಸಿಗೆ ಹೋಗುತ್ತೆ. ಆ ಥರ ಸ್ಪರ್ಶ ಕೈಯಿಂದ ಹಣ್ಣನ್ನು ಮುಟ್ಟಿ ನಾವು ಅದರ ಸವಿತೇವೆ. ಸೊ ಎಲ್ಲ ಅಂಗಗಳು ಪಂಚಭೂತಗಳು ಪಂಚೇಂದ್ರಿಯಗಳು ಜಾಗೃತೆಗೊಳ್ಳುತ್ತದೆ ಒಂದು ಹಣ್ಣಿನ ನೋಡಿದ ಮಾತ್ರಕ್ಕೆ. ಆ ರೀತಿಯಾಗಿ ಎಲ್ಲ ರಸದಲ್ಲಿ ರಸರೂಪನಾಗಿ ತಾನಾಗಿ ಇದ್ದು ಉಂಡು ಉಳಿಸಿ ಆತ್ಮ ಪ್ರದರ್ಶನ ಅಂತ ಹೇಳ್ತಾರೆ. ಆ ಕರ್ಣಗಳಿಗೆ ಆನಂದ ಕೊಡುವುದೇ ಅಲ್ಲದೆ ಆ ಕರ್ಣಗಳಿಗೆ ನಿಯಾಮಕರಾದ ದೇವತೆಗಳಿಗೂ ಅವನ ಆನಂದವನ್ನು ತನ್ನ ಆತ್ಮ ಪ್ರದರ್ಶನ ಮೂಲಕವಾಗಿ ಆನಂದವನ್ನು ಅವನು ಕೊಡುತ್ತಾನೆ. ಅವನು ಬಿಂಬರಾಗಿ ಇದ್ದು ನಮ್ಮೊಳಗೆ ಬಿಂಬನಾಗಿದ್ದು ಅವನ ಕ್ರಿಯೆಗಳು ಮಾಡಿಸಿದರೆ ಮಾತ್ರ ನಾವು ಬಿಂಬ ಕ್ರಿಯೆಯಾಗಿ ನಾವು ಪ್ರತಿಬಿಂಬರಾಗಿ ಇದ್ದು ಅದನ್ನು ನಾವು ಪ್ರಕಟಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಆ ದರ್ಶನವನ್ನು ಇವರಿಗೆ ರಸೆ ಬಳಿಯದ ಅನಿಮಿಷರು ಅಂತ ಹೇಳ್ತಾರೆ. ಸದಾ ಸರ್ವ ಕಾಲದಲ್ಲೂ ಅವರು ಸ್ವಾಮಿಯ ಧ್ಯಾನದಲ್ಲಿ ಇದ್ದು ಅವನ ಕಾರ್ಯಗಳನ್ನು ಅವರು ಮಾಡುತ್ತಾ ಆ ಆನಂದವನ್ನು ಸುಖವಾಗಿ ಕೊಡ್ತಾನೆ ಶ್ರೀಹರಿ ಅಂತ ಹೇಳಿ ಈ ಪದ್ಯದಲ್ಲಿ ಇರುವುದು. ರುಚಿರ ರುಚಿ ಸುರುಚಿ ಸುಗಂಧ ಶುಚಿ ಎನ್ನುವ ಎಲ್ಲ ರಸಗಳಲ್ಲೂ ಮತ್ತು ಉಪ್ಪು ಖಾರ ಹುಳಿ ಸಿಹಿ ಕಹಿ ಒಗರು ಮುಂತಾದ ಎಲ್ಲ ರಸಗಳಲ್ಲೂ ಅವನು ತುಂಬಿ ಇದ್ದು ಎಲ್ಲದರಲ್ಲೂ ವ್ಯಾಪ್ತನಾಗಿದ್ದು ಭೋಜನ ಕಾಲದಲ್ಲಿ ಅವನ ಸ್ಮರಣೆಯನ್ನು ಮಾಡುತ್ತಾ ನಾವು ಭೋಜನ ಸ್ವೀಕರಿಸಿದರೆ ನಾವೇಳಲಿ ಎರಡು ಮಾತುಗಳನ್ನು ನಾನು ಸ್ವಾಮಿ ಬಲ ಮಠದಲ್ಲಿ ಸಮರ್ಪಣೆ. ಶ್ರೀಕೃಷ್ಣ.